ದೇಶಾದ್ಯಂತ ಬಹುನಿರೀಕ್ಷಿತ ನೀಟ್ ಮರುಪರೀಕ್ಷೆ ನಡೆಯಲಿದೆ. ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಪರೀಕ್ಷೆಗೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ರದ್ದಾಗಿದ್ದ ಪರೀಕ್ಷೆ ಪಾರದರ್ಶಕವಾಗಿರಬೇಕು ಅಂತ ಹೇಳ್ತಿರುವಾಗಲೇ ಎನ್ಟಿಎ ಮಹಾ ಎಡವಟ್ಟನ್ನ ಮಾಡಿದ್ದು ವಿದ್ಯಾರ್ಥಿ ಶೈಕ್ಷಣಿಕ ಜೀವಕ್ಕೆ ಕೊಳ್ಳಿ ಇಡೋ ಕೆಲಸ ಮಾಡಿದೆ. ದೇಶಾದ್ಯಂತ ಬಿಗಿ ಭದ್ರತೆಯಲ್ಲಿ ನಡೆಯಲಿದೆ ನೀಟ್ ಪರೀಕ್ಷೆ. ಪರೀಕ್ಷೆ ರದ್ದು ಮಾಡಿದ್ದ ಎನ್ಟಿಎನಿಂದ ಮತ್ತೊಂದು ಎಡವಟ್ಟು. ಇಡೀ ದೇಶಾದ್ಯಂತ ನೀಟ್ ಮರುಪರೀಕ್ಷೆ ನಡೆಯಲಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ 31 ಜಿಲ್ಲೆಗಳಲ್ಲಿ ಪರೀಕ್ಷೆಗಾಗಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಈಗಾಗಲೇ 16 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೆ ಪರೀಕ್ಷೆ ನಡೆಯಲಿದ್ದು, ಪರೀಕ್ಷಾ ಅವಧಿಯನ್ನ 15 ನಿಮಿಷ ವಿಸ್ತರಿಸಲಾಗಿದೆ. ಒಟ್ಟು 195 ನಿಮಿಷ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬಹುದಾಗಿದ್ದು, ಮಧ್ಯಾಹ್ನ 1 ಗಂಟೆ 30 ನಿಮಿಷಕ್ಕೆ ಪರೀಕ್ಷಾ ಕೇಂದ್ರದ ಗೇಟ್ಗಳು ಕ್ಲೋಸ್ ಆಗಲಿವೆ. ನೀಟ್ ಪರೀಕ್ಷೆಗೆ ಹೇಗಿದೆ ಸಿದ್ಧತೆ? ಸೇನೆ ಕಣ್ಗಾವಲಿನಲ್ಲಿ ನಡೆಯಲಿದೆ ನೀಟ್ ಎಕ್ಸಾಮ್. ಯಾವುದೇ ಪ್ರಮಾದ ಆಗದಂತೆ ಮುನ್ನೆಚ್ಚರಿಕಾ ಕ್ರಮ. ನೀಟ್ ಪರೀಕ್ಷೆಗೆ ಅರೆಸೇನಾ ಪಡೆ ಭದ್ರತೆ. ಇದೇ ಮೊದಲ ಬಾರಿಗೆ ಪ್ರಶ್ನೆ ಪತ್ರಿಕೆ ಏರ್ಲಿಫ್ಟ್. ವಾಯುಪಡೆ ಹೆಲಿಕಾಪ್ಟರ್ ಮೂಲಕ ಪ್ರಶ್ನೆ ಪತ್ರಿಕೆ ರವಾನೆ. 5500 ಪರೀಕ್ಷಾ ಕೇಂದ್ರಗಳಲ್ಲಿ ಸಕಲ ಸಿದ್ಧತೆ. ಪರೀಕ್ಷಾ ಕೇಂದ್ರಗಳಲ್ಲಿ 6669 ಮೇಲ್ವಿಚಾರಕರ ನೇಮಕ. ಭದ್ರತೆಗೆ 2.5 ಲಕ್ಷ ಪೊಲೀಸರ ನಿಯೋಜನೆ. ಪರೀಕ್ಷಾರ್ಥಿಗಳಿಗೆ 15 ನಿಮಿಷ ಹೆಚ್ಚುವರಿ ಸಮಯ. ವಿದ್ಯಾರ್ಥಿಗಳಿಗೆ ಒತ್ತಡ ಕಡಿಮೆ ಮಾಡಲು ಹೆಚ್ಚುವರಿ ಟೈಮ್. ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ನಲ್ಲಿ 4 ಹೆಚ್ಚುವರಿ ಖಾಲಿ ಪುಟ. ಎನ್ಟಿಎ ನೀಟ್ ಅಧಿಕೃತ ವೆಬ್ಸೈಟ್ನಲ್ಲಿ ಹೊಸ ಪ್ರವೇಶ ಪತ್ರ ರಿಲೀಸ್. ನೀಟ್ ಅಕ್ರಮ ತಡೆಗೆ ಏನು ಕ್ರಮ? ನೀಟ್ ಅಕ್ರಮ ತಡೆಗಾಗಿ ಟೆಲಿಗ್ರಾಮ್ ನಿಷೇಧ. ಪರೀಕ್ಷೆಗೆ ಸಂಬಂಧಿಸಿದ ಸುಳ್ಳು ಸುದ್ದಿ ಹರಡದಂತೆ ಅಲರ್ಟ್. ಪ್ರಶ್ನೆ ಪತ್ರಿಕೆ ಸುರಕ್ಷಿತವಾಗಿಡಲು ಫುಲ್ ಟೈಟ್ ಸೆಕ್ಯೂರಿಟಿ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ವಾಯುಸೇನೆ ಭದ್ರತೆ. ಮುದ್ರಣಾಲಯದಿಂದ ಪರೀಕ್ಷಾ ಕೇಂದ್ರಗಳವರೆಗೆ ಸುರಕ್ಷಿತ ಕ್ರಮ. ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆ ಏರ್ಲಿಫ್ಟ್. ಪತ್ರಿಕೆ ತಲುಪಿಸಲು ಸಿಆರ್ಪಿಎಫ್ ಮತ್ತು ಸಿಐಎಸ್ಎಫ್ ಯೋಧರ ಕಾವಲು. ಸಾಮಾಜಿಕ ಜಾಲತಾಣಗಳ ಮೇಲೆ ನಿಗಾ. ಪ್ರತಿ ಪರೀಕ್ಷಾ ಕೇಂದ್ರಗಳಲ್ಲಿ ಸಿಸಿಟಿವಿ ಕಣ್ಗಾವಲು. ಪರೀಕ್ಷೆಯಲ್ಲಿ ಅಕ್ರಮ ಎಸಗುವವರ ವಿರುದ್ಧ ಕಠಿಣ ಕ್ರಮ. ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವವರಿಗೆ ಕನಿಷ್ಠ 3 ವರ್ಷ ಜೈಲು ಶಿಕ್ಷೆ. ಜೈಲು ಶಿಕ್ಷೆ ಜೊತೆ 10 ಲಕ್ಷದವರೆಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಎನ್ಟಿಎ ಇಷ್ಟೆಲ್ಲ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ರು ತನ್ನ ಹಳೆ ಚಾಳಿಯನ್ನ ಬಿಟ್ಟಿಲ್ಲ. ಹಾಲ್ ಟಿಕೆಟ್ ಬಿಡುಗಡೆ ಬೆನ್ನಲ್ಲೇ ಮತ್ತೊಂದು ಎಡವಟ್ಟು ಮಾಡಿಕೊಂಡು ವಿವಾದಕ್ಕೆ ಸಿಲುಕಿದೆ. ಮಹಾರಾಷ್ಟ್ರದ ನಾಗ್ಪುರದ ವಿದ್ಯಾರ್ಥಿಗೆ 2500 ಕಿಲೋಮೀಟರ್ ದೂರದ ಅಬುಧಾಬಿಯ ಪರೀಕ್ಷಾ ಕೇಂದ್ರವನ್ನ ನಿಯೋಜಿಸಿದೆ. ಎನ್ಟಿಎ ಈ ನಡೆಗೆ ವಿದ್ಯಾರ್ಥಿ ಸಂಘಟನಾ ಮುಖಂಡರು ಆಕ್ರೋಶ ಹೊರಹಾಕ್ತಿದ್ದಾರೆ. ಸರ್, ಇವತ್ತು ಸೀಟ್ ಅಲೋಕೇಶನ್ ಮಾಡುವಾಗ ಯಾವ್ದೋ ನಾಗ್ಪುರ್ ವಿದ್ಯಾರ್ಥಿಗಳಿಗೆ ಅಬುಧಾಬಿ ಸೆಂಟರ್ ಕೊಟ್ಟಿದ್ದಾರೆ. ಪಾಪ ವಿದ್ಯಾರ್ಥಿಗೆ ಪಾಸ್ಪೋರ್ಟೇ ಇಲ್ಲ. ದ ಸಿಸ್ಟಮ್ ಇಸ್ ಕಂಪ್ಲೀಟ್ಲಿ ಬ್ರೋಕನ್. ಕೇಂದ್ರ ಸರ್ಕಾರಕ್ಕೆ ನೀಟ್ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ಪಾಪ ವಿದ್ಯಾರ್ಥಿಗಳಿಗೆ ಎಷ್ಟೋ ಟಾರ್ಚರ್ ಮಾಡ್ತಾರೆ. ಮತ್ತೊಮ್ಮೆ ಇದು ಆಗಬಾರ್ದು. ಮುಂದಿನ ವರ್ಷಗಳಿಂದ ಎಲ್ಲ ರಾಜ್ಯಕ್ಕೆ ಅವ್ರು ಖುದ್ದಾಗಿ ನಡೆಸುತ್ತಾರಂತ ಒಂದು ಒಪ್ಪಿಗೆ ಸರ್ಕಾರಕ್ಕೆ ಕೊಟ್ಟರೆ ಅವ್ರು ಬಿಡಬೇಕು. ಇಲ್ಲಾಂದ್ರೆ ದಿಸ್ ಇಸ್ ಗೋಯಿಂಗ್ ಟು ಕಂಟಿನ್ಯೂ. ಒಟ್ಟಾರೆಯಾಗಿ ನೀಟ್ ಪರೀಕ್ಷೆಯನ್ನ ಈ ಬಾರಿ ಯಾವುದೇ ಲೋಪವಿಲ್ಲದೆ ನಡೆಸಲು ಕೇಂದ್ರ ಸರ್ಕಾರ ಮತ್ತು ಸಂಬಂಧಿತ ಸಂಸ್ಥೆಗಳು ಅತ್ಯಂತ ಕಟ್ಟುನಿಟ್ಟಿನ ಭದ್ರತಾ ಕ್ರಮಗಳನ್ನ ಜಾರಿಗೆ ತಂದಿವೆ. ಈಗ ಫಲಿತಾಂಶವಾಗಿ ಪರೀಕ್ಷೆ ಶಾಂತವಾಗಿ ಮತ್ತು ಸೋರಿಕೆ ರಹಿತವಾಗಿ ನಡೆಯುತ್ತದೆಯೇ ಎಂಬುದೇ ಮುಖ್ಯ ಪ್ರಶ್ನೆಯಾಗಿದೆ. ಆದ್ರೆ ಈ ಹಿಂದೆ ಆದ ತಪ್ಪು ಮತ್ತೆ ಮರುಕಳಿಸದಂತೆ ಸುಗಮವಾಗಿ ಎಕ್ಸಾಮ್ ನಡೆಸಲಿ ಅನ್ನೋದೇ ನಮ್ಮ ಆಶಯ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.